ಮಕ್ಕಳಿಗೆ ದೊಡ್ಡೋರಿಗೆ ಎಲ್ಲರಿಗೂ ಇಷ್ಟ ಆಗುವಂತಹ ಪೊಟೆಟೊ ಚೀಸ್ ಬಾಲ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಹಲೋ ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು AH ಕ್ರಿಯೇಟಿವ್ ವರ್ಲ್ಡ್. ನಾನು ನಿಮ್ಮ ಹರ್ಷಿತಾ ಅಭಿಲಾಷ್. ಇವತ್ತಿನ ಈ ವಿಡಿಯೋದಲ್ಲಿ ತುಂಬಾ ಈಸಿ ಮತ್ತೆ ಟೇಸ್ಟಿ ಆಗಿರುವಂತಹ ಪೊಟೆಟೊ ಚೀಸ್ ಬಾಲ್ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ನೋಡಿ, ಆಲೂಗಡ್ಡೆನ ಬೇಯಿಸಿಟ್ಕೊಂಡು ಈ ರೀತಿಯಾಗಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಈ ರೀತಿಯಾಗಿ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸೊ ಕೊತ್ತಂಬರಿ ಸೊಪ್ಪು ನಾನು ಸಾಂಬಾರ್ಗೆ ಹಾಕೋ ಸ್ವಲ್ಪ ಜಾಸ್ತಿ ಇತ್ತು, ಸೊ ಅದಕ್ಕೆ ಇದಕ್ಕೆ ಹಾಕೋಣ ಅಂತ ಹಾಕಿಟ್ಕೊಂಡಿದ್ದೀನಿ. ಸೊ ನೋಡ್ತಾ ಇದರಲ್ಲಿ ಈ ರೀತಿಯಾಗಿ ನೀಟಾಗಿ ಸ್ಮ್ಯಾಶ್ ಮಾಡಿ ಇಟ್ಕೊಬೇಕು. ಅದಕ್ಕೆ ಉಪ್ಪು, ಖಾರದ ಪುಡಿ, ಗರಂ ಮಸಾಲ, ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಈ ರೀತಿಯಾಗಿ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ ನಾನು. ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೊಂಡು ಸ್ವಲ್ಪ ಗಟ್ಟಿ ಬರುತ್ತೆ, ಅದಕ್ಕೋಸ್ಕರ ಚೀಸ್ ನ ಈ ರೀತಿಯಾಗಿ ತಕ್ಕೊಂಡು ಕಟ್ ಮಾಡಿ ಇಟ್ಕೊಳ್ಳಿ. ಇದನ್ನ ಒಳಗಡೆ ಇಟ್ಬಿಟ್ಟು ಅದನ್ನ ಈ ರೀತಿಯಾಗಿ ಉಂಡೆ ತರ ಮಾಡ್ಕೊಂತಾ ಇದ್ದೀನಿ. ಸೊ ನೋಡಿ, ಈ ರೀತಿಯಾಗಿ ಉಂಡೆ ಬರುತ್ತೆ. ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ. ಹಾಗೆ ಕಾರ್ನ್ಫ್ಲೋರ್ ನೆತ್ಕೊಂಡು ಡೈರೆಕ್ಟ್ ಆಗಿ ಅದ್ಬಿಟ್ಟು ಹಿಂಗೆ ಹಾಕ್ತಾ ಇದ್ದೀನಿ. ನಿಮ್ಗೆ ಅಕಸ್ಮಾತ್ ಬ್ರೆಡ್ ಕ್ರಮ್ಸ್ ಇದ್ರೆ ಬ್ರೆಡ್ ಕ್ರಮ್ಸ್ ಹಾಕ್ಬೋದು. ನಾನು ಬ್ರೆಡ್ ಕ್ರಮ್ಸ್ ಏನು ಬೇಡ ಅಂದ್ಬಿಟ್ಟು ಬರೀ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಸೊ ಎಣ್ಣೆಲಿ ನಾವು ಬಿಟ್ಟರೆ ಈ ರೀತಿಯಾಗಿ ಏನು ಒಡ್ಕೊಳೋದಿಲ್ಲ, ಏನೂ ಇಲ್ಲ. ತುಂಬ ಟೇಸ್ಟಿ ಮತ್ತು ರುಚಿಕರವಾದಂತಹ ಪೊಟೆಟೊ ಚೀಸ್ ಬಾಲ್ ರೆಡಿ ಆಗುತ್ತೆ. ಸೊ ನೋಡಿ, ಈ ರೀತಿಯಾಗಿ. ಸೊ ನನ್ನ ಮಗ ಅಂತೂ ತುಂಬ ಇಷ್ಟಪಟ್ಟು ಮಗ ಮತ್ತು ದೊಡ್ಡವರು ಅಷ್ಟೇ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ತುಂಬಾ ಈಸಿಯಾಗಿ ಮನೇಲೆ ಮಾಡ್ಕೊಂಡು ತಿನ್ಬಹುದು. ಸೊ ರೆಡಿಮೇಡು ಅದೆಲ್ಲ ತರೋದಕ್ಕಿಂತ ಇದು ಮಾಡೋದು ಬೆಟ್ರು. ಮಕ್ಕಳಿಗೆ ಆದಷ್ಟು ಹೊರಗಡೆ ಫುಡ್ ಕೊಡೋ ಬದಲು ಈ ರೀತಿಯಾಗಿ ಮನೇಲೆ ಮಾಡ್ಕೊಟ್ರೆ ತುಂಬಾ ಈಸಿನೂ ಕೂಡ ನಮ್ಗೆ ಹೌದು, ಮತ್ತೆ ಟೇಸ್ಟಿಯಾಗೂ ಇರುತ್ತೆ, ಮತ್ತೆ ಹೆಲ್ದಿ ಕೂಡ ಇರುತ್ತೆ. ಸೊ ಈ ರೀತಿಯಾಗಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಸೊ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್.